ನಮಸ್ಕಾರ. ನಾವು ನಿಮ್ಮ ಪ್ರೀತಿಯ ರವಿ. ಸಮಸ್ತ ನಾಡಿನ ಜನತೆಗೆ, ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೆ ಎಲ್ಲರಿಗೂ ವಿಶ್ವಗುರು ಬಸವಣ್ಣವರ ಬಸವ ಜಯಂತಿಯ ಶುಭಾಶಯಗಳು. ನಾನಿವತ್ತು ವಿಶ್ವಗುರು ಬಸವಣ್ಣವ್ರ ಬಗ್ಗೆ ಮಾತಾಡಲೇಬೇಕು. ಏನಕ್ಕೆ ಅಂದರೆ 12ನೇ ಶತಮಾನ, ಅದ್ಭುತವಾದ ಕ್ರಾಂತಿ ನಡೆದ ಶತಮಾನ ಅದು. ಬಸವಣ್ಣನವರು ಎಲ್ಲ ಶರಣರನ್ನ ಸೇರಿಸಿ ಅನುಭವ ಮಂಟಪ ಅಂತ ಮಾಡಿ ಕಾಯಕ ತತ್ವ, ದಾಸೋಹ ತತ್ವನ ಕೊಟ್ಟವರು ಜಗತ್ತಿಗೆ. ಇವತ್ತೇನು ಪಾರ್ಲಿಮೆಂಟ್ ಸಿಸ್ಟಮ್ ಅಂತ ಇದೆ, ಆವಾಗಲೇ ಕೊಟ್ಟವರು ಯಾರು? ನಮ್ಮ ಬಸವಣ್ಣವರು, ವಿಶ್ವಗುರು ಬಸವಣ್ಣವರು. ಎಲ್ಲರೂ ಮಾದರಿಯಾದವರು. ಈಕ್ವಾಲಿಟಿ, ಸಮಾನತೆ, ಪ್ರೀತಿ, ದಾಸೋಹ ತತ್ವ, ಕಾಯಕ ತತ್ವ ಕೊಟ್ಟು ಮಹಾನ್ ಶಕ್ತಿಯವರು, ಮಹಾನ್ ಶಕ್ತಿ, ದೈವಿಕ ಶಕ್ತಿಯವರು ನಮ್ಮ ಬಸವಣ್ಣವರು. ಇಂಥವ್ರು ಸ್ಮರಿಸುತ್ತಾ ಎಲ್ಲರೂ ನಿಜವಲ್ಲೂ ಅವರು ಮಾದರಿಯಾಗಿದ್ದಾರೆ ಇಡೀ ಜಗತ್ತಿಗೆ. 12ನೇ ಶತಮಾನದಲ್ಲಿ ಇವತ್ತು ಎಷ್ಟೋ ನೂರಾರು ವರ್ಷಗಳಾಗ್ಬಿಟ್ಟಿದೆ. ಇವತ್ತು ಯಾಕೆ ಅವರನ್ನು ಎಲ್ಲರೂ ಹೃದಯ ಹೇಳ್ಕೊಂಡಿದ್ದಾರಕ್ಕೋ, ಇಡೀ ನಮ್ಮ ಜಗತ್ತೇ ಅವ್ರನ್ನ ಹೃದಯ ಹೇಳ್ಕೊಂಡಿದ್ದಾರೆ. ಏನಕ್ಕೆ ಹೇಳ್ತಾರೆ ಅಂತ, ಅವರ ಬದುಕಿದ ರೀತಿ, ಅವರು ವಿಶ್ವಕ್ಕೆ ಕೊಟ್ಟದ ಮಾದರಿ, ದಾಸೋಹ ತತ್ವ, ಕಾಯಕ ತತ್ವ, ಸಮಾನತೆ, ಕರುಣೆ, ಇದೆಲ್ಲ ಕೊಟ್ಟವರು ನಮ್ಮ ವಿಶ್ವಗುರು ಬಸವಣ್ಣವರು. ಅವರೊಂದು ವಚನ ಇದೆ, ಇವ ನಮ್ಮವನಯ್ಯ, ಇವನಾರವನಯ್ಯ, ಇವ ನಮ್ಮವ, ನಮ್ಮ ಕೂಳ ಸಂಘದ ಇವನ ಮನೆಯ ಮಗನಯ್ಯ ಅಂತಂತಾರೆ ಅವರು ಬಸವಣ್ಣವರು. ಅಂದರೆ ಏನಂತ, ಎಲ್ಲ ನಮ್ಮವರೇ, ಹೃದಯದಿಂದ ತುಂಬಿ ಮನುಷ್ಯನ ಪ್ರೀತಿಸಿ ಅಂತ ಹೇಳ್ತಾ ಇದ್ದದ್ದು ಅವರು. ಇವತ್ತು ಅವರು ಬಸವ ಜಯಂತಿ ಇದೆ. ಬಸವಣ್ಣವ್ರನ್ನ ಸ್ಮರಿಸುತ್ತಾ ನನ್ನ ಸಮಸ್ತ ನಾಡಿನ ಜನತೆಗೆ, ಎಲ್ಲ ನನ್ನ ಸ್ನೇಹಿತರಿಗೆ, ಎಲ್ಲರಿಗೂ, ನಮ್ಮ ರೈತ ಬಂಧುಗಳು ಸಮಸ್ತ ಎಲ್ಲರಿಗೂ ವಿಶ್ವಗುರು ಬಸವಣ್ಣವರ ಬಸವ ಜಯಂತಿಯ ಶುಭಾಶಯಗಳು. ನಿಮ್ಮ ಪ್ರೀತಿಯರು.